ಎಲ್ಲರಿಗೂ ನಮಸ್ತೆ. ಈ ದಿನ ನಾನು ಒಂದು ಸ್ಪೆಷಲ್ ಅಡುಗೆ ಮಾಡ್ತಿದ್ದೇನೆ. ಏನು ಗೊತ್ತಾ? ನಿಮ್ಮ ಬಾಯಲ್ಲಿ ನೀರು ಬರಿಸುವಂತಹ ರುಚಿಯಾದ ಬೀಫ್ ಕರಿ ಮಾಡ್ತಿದ್ದೇನೆ ನಾನು. ಬೀಫ್ ಕರಿ ಹೇಗೆ ಮಾಡ್ತೇನೆ ಅಂತ ನೋಡಿ. ನನ್ನ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಮೊದಲು ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ತೇನೆ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಹಸಿಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಲವಂಗ, ಚಕ್ಕೆ, ಕಪ್ಪು ಮೆಣಸು ಕಾಳು ಮತ್ತು ಎಣ್ಣೆ ಸಹ ಬೇಕು. ಬಾಣಲಿ ಉರಿಯುವ ಸ್ಟವ್ ಮೇಲಿಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಈಗ ಬಿಸಿ ಎಣ್ಣೆಗೆ ಲವಂಗ, ದಾಲ್ಚಿನ್ನಿ, ಕಾಳು ಮೆಣಸು ಮತ್ತು ಕೊಯ್ದ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸಹ ಅದಕ್ಕೆ ಹಾಕಿ ಫ್ರೈ ಮಾಡ್ತೇನೆ. ಈರುಳ್ಳಿಯನ್ನು 2 ನಿಮಿಷ ಹಾಗೇ ಫ್ರೈ ಮಾಡಬೇಕು. ಹಾಗೆ ಸ್ಪೂನಿಂದ ತಿರುಗಿಸ್ತಾ ಇರಬೇಕು. ನೋಡಿ, ಈರುಳ್ಳಿಯ ಬಣ್ಣ ಚೇಂಜ್ ಆಗ್ತಿದೆಯೇ? ಕೊಯ್ದಿಟ್ಟ ಹಸಿಮೆಣಸನ್ನು ನಾನು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೇನೆ ಮತ್ತು ಈಗ ಪುದೀನ ಸೊಪ್ಪು ಸಹ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಈರುಳ್ಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾನು ಕೊಯ್ದಿಟ್ಟ ಟೊಮೆಟೊವನ್ನು ಸಹ ಅದರಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರ್ತೇನೆ. ಸ್ಲೋ ಫ್ಲೇಮಲ್ಲಿ 2 ನಿಮಿಷ ಅದನ್ನು ಹುರಿಬೇಕು. ನಂತರ ಗ್ರೈಂಡ್ ಮಾಡಬೇಕು. ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಅದೇ ಬಾಣಲಿಗೆ ಹಾಕ್ತೇನೆ. ಅದು ಸುಡದ ಹಾಗೆ 1 ಅಥವಾ 2 ನಿಮಿಷ ಅದನ್ನು ಹುರಿಬೇಕು. ನೋಡಿ, ಬಣ್ಣ ಚೇಂಜ್ ಆಗ್ತಾಯಿದೆ. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಮಸಾಲೆ ಇಷ್ಟು ನುಣ್ಣಗೆ ರುಬ್ಬಿರಬೇಕು. ಈಗ ಅಡುಗೆಯ ಕೊನೆ ಸ್ಟೆಪ್ಗೆ ಬಂದಿದ್ದೇನೆ. ಈಗ ಉರಿಯುವಂಥ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಬಿಸಿ ಆದ ನಂತರ 3 ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಬಿಸಿ ಎಣ್ಣೆಗೆ ಒಂದು ಕೊಯ್ದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಫ್ರೈ ಆಯಿತು. ಈಗ ಚೆನ್ನಾಗಿ ತೊಳೆದ ಬೀಫನ್ನು ಸೇರಿಸಿದ್ದೇನೆ. ಉಪ್ಪು ಮತ್ತು ಅರಿಶಿಣವನ್ನು ಸಹ ಅದರಲ್ಲಿ ಹಾಕಿದ್ದೇನೆ. ಈಗ ಕೊತ್ತಂಬರಿ ಪುಡಿ, ಗರಂ ಮಸಾಲ ಮತ್ತು ಕಪ್ಪು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರುಬ್ಬಿಟ್ಟುಕೊಂಡಂಥ ಮಸಾಲೆಯನ್ನು ಸಹ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಹೊತ್ತು ಮಸಾಲೆ ಹಾಗೆ ಕುದಿಸಿ ಆಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಅದನ್ನು ಚೆನ್ನಾಗಿ ಬೇಯಿಸಬೇಕು. ನಾನೀಗ 10 ಅಥವಾ 15 ವಿಸಿಲ್ ಆಗೋ ತನಕ ಅದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ತೇನೆ. ಹದಿನೈದು ವಿಸಿಲ್ ಆಯಿತು. ಕುಕ್ಕರ್ ತಂಪಾಗಿದೆ. ಓಪನ್ ಮಾಡಿ ನೋಡ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ ಎಲ್ಲ. ಒಳ್ಳೆ ಪರಿಮಳ ಬರ್ತಾ ಇದೆ. ಬೀಫ್ ಕರಿ ರೆಡಿ ಇದೆ. ನೀವು ನಿಮ್ಮ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ನೋಡಿ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೇನೆ. ಬಾಯ್.